ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆ ಸೆಲೆಬ್ರಿಟಿ ಇದ್ದಾರೆ. ತುಂಬ ವರ್ಷಗಳ ನಂತರ ನಮ್ಮ ಚಾನಲಲ್ಲಿ ಕಾಣಿಸ್ಕೊತಾ ಇದ್ದಾರೆ. ದಿ ಸಂತೋಷ್ MD. ಸೊ ಫೇಮಸ್ ಟೆಕ್ ಯೂಟ್ಯೂಬರ್. ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ ಆಗಿದ್ದಾರೆ. ಈಗ ಕಂಪನಿಗೆ ಈಗ ಸುಂದರ್ ಪಿಚ್ಚೆ ಅವರ ರೈಟ್ ಹ್ಯಾಂಡ್ ಆಗಿದ್ದಾರೆ. ಸೊ ಈಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ರಂಜಾನ್ ಟೈಮು. ಸೊ ಗೊತ್ತಲ್ಲ, ಪ್ರತಿ ವರ್ಷ ಎಲ್ಲಿ ವಿಸಿಟ್ ಮಾಡ್ತೀವಿ ಅಂದರೆ ಸೊ ಫೇಜಾ ಟೌನ್ಗೆ ಬಂದಿದ್ದೀವಿ. ಚಿಚಾ ಬಾಸ್ತಾಜ್ ಇವ್ರಿಗೂ ಗೊತ್ತಾಗ್ಬಿಟ್ಟಿದೆ. 3 ಸಲಿನೂ ಬಂದಿದ್ರಲ್ಲ ನೀವು? 2 ಸಲ ಬಂದಿದ್ದಾರೆ ನಮ್ಮ ಜೊತೆ. ಸೊ 2 ಸಲಿನೂ ನಮ್ಮ ಜೊತೆ ಬಂದಿದ್ದರು. ಲಾಸ್ಟ್ ಟೈಮ್ ಬಂದಿದ್ದರು, ಈ ಸಲಿನೂ ಬಂದಿದ್ದಾರೆ. ಇನ್ನು ನಮ್ಮ ಸತ್ಯಾಬ್ರೋ ಮತ್ತು ಸೋಮು ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಅವರು ಟ್ರೈನಲ್ಲಿ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಲೇಟ್ ಆಗ್ತಾಯಿದೆ. ಸೊ ಅಷ್ಟು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ರೋಸ್ ಮಿಲ್ಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇವ್ರಿಗೆ 2 ಕೊಟ್ಟಿದ್ದೀವಿ. ಯಾಕಂದರೆ ಇವರು ವೆಜಿಟೇರಿಯನ್ಸ್ಗೆ ಸಿಗೋದು ರೋಸ್ ಮಿಲ್ಕು, ಸ್ವೀಟ್ಸು ಮತ್ತು ಇದು ಸಮೋಸ, ಆನಿಯನ್ ಸಮೋಸ ಸಿಗುತ್ತೆ. ಅದಕ್ಕೋಸ್ಕರ ಸೊ 2 ಕೊಟ್ಟಿರಿ, ಮಜಾ ಮಾಡಿ ಅಂತ. ನಮಗೆ ಒಳ್ಳೆ ಬ್ಯಾಟಿಂಗ್ ಇದೆ. ಸೊ ಶುರು ಮಾಡೋಣ ಬನ್ನಿ. ಶರ್ಟ್ಸ್ ಹೆಂಗಿತ್ತು ಇದು ರೋಸ್ ಮಿಲ್ಕ್? ಚೆನ್ನಾಗಿತ್ತು. ಲೈಟ್, ಅದು ಅಷ್ಟೊಂದು ಶುಗರ್ ಜಾಸ್ತಿ ಹಾಕಿರಲಿಲ್ಲ. ಏನು ಈ ನಡುವೆ ಜಾಸ್ತಿ ಶುಗರ್ ಅಂತ ಇದ್ದೀರಾ? ಏನೋ ಪ್ರೋಸೆಸ್ ಶುಗರ್ಗಿಂತ ನ್ಯಾಚುರಲ್ ಶುಗರ್ ಕಡೆ ಹೋಗ್ತೀನಿ. ಯಾಕೆ ಆಯ್ತಲ್ಲ ಇವಾಗ ಗೊತ್ತಾಯ್ತಾ? ಸರಿ, ಇವಾಗ ಏನು ತಂದಿದ್ದೀರಾ? ಆನಿಯನ್ ಸಮೋಸ ಇತ್ತು. ಯಾಕೆ ಆನಿಯನ್ ಸಮೋಸ ತಂದಿದ್ದಾರೆ? ಇವರು ವೆಜಿಟೇರಿಯನ್ ಅಲ್ವಾ, ಅದಕ್ಕೆ ಫಸ್ಟ್ ವೆಜ್ಜಿಂದನೇ ಶುರು ಮಾಡೋಣ. ಓಕೆ, ಒಂದು ಪಾಯಿಂಟ್. ನಾನ್ ವೆಜಿಟೇರಿಯನ್ಗಳು ಸಮೋಸ ತಿನ್ಬೇಕಂದ್ರೆ ನಿಮಗೆ ಕೀಮಾ ಸಮೋಸ ಸಿಗುತ್ತೆ ಅಂತ ಗೊತ್ತು ಎಲ್ಲರಿಗೂ. ಅದು ನಾವು ತಗೊಂತೀನಿ. ವೆಜಿಟೇರಿಯನ್ಸ್ಗೆ ಆನಿಯನ್ ಅಷ್ಟೇ. ಅದು ತಿನ್ನೋದು ಇದು ಯಾರು ಬಂದಿದ್ದೆಲ್ಲ ತಿನ್ನಲ್ಲ. ಇವ್ರು ಯಾರೋ ಜೊತೆ ಗ್ರೂಪಲ್ಲಿ ಒಬ್ರು ಇರ್ತಾರಲ್ಲ ಅವ್ರಿಗೆ ಅಂತ. ನಾನ್ ವೆಜ್. ಆಯಿತು, ಚೇರ್ಸ್. ಇದೇ ಕೀಮಾರಿ. ಆನಿಯನ್ ಸಮೋಸ. ಸೊ ಆಬ್ವಿಯಸ್ಲಿ ತಿಂದಿರ್ತೀರಾ. ಸೊ ಸೂಪರ್ ಕ್ರಿಸ್ಪಿಯಾಗಿರುತ್ತೆ. ಈಗ ಕಚ್ಬೇಕಾದ್ರೆ ಸೌಂಡ್ ಪಿಕ್ ಆಗಿರ್ಬೋದು. ತೆಳ್ಳಗಿರುತ್ತೆ ಲೇಯರು. ಸೊ ಸಖತ್ ತೆಳ್ಳಗಿರುತ್ತೆ. ಅದರಿಂದ ಸೂಪರ್ ಕ್ರಿಸ್ಪಿಯಾಗಿರುತ್ತೆ. ಒಳಗಡೆ ಫಿಲ್ಲಿಂಗು ತುಂಬಾ ಜಾಸ್ತಿ ಇರುತ್ತೆ. ಈರುಳ್ಳಿ ಅದ್ಭುತ. ಬಟ್ ನೀವು ಬಂದಾಗ ಕೀಮಾ ಸಮೋಸನ ತಿನ್ನಿ. ಹೆಂಗಿತ್ತು? ಇಷ್ಟ ಆಯಿತಾ? ಸೊ ಇವಾಗ ನಿಮ್ಮ ಕೆಲಸ ಮುಗೀತು. ನೀವು ಕ್ಯಾಮ್ರಾ ಹಿಂದೆ ಹೋಗಿ ನಾವು ನಾನ್ ವೆಜ್ ಬೇಟಿಂಗ್ ಮಾಡೋಣ. ಎಸ್, ಇನ್ನೊಂದು ರೋಸ್ ಮಿಲ್ಕ್ ಬೇಕಾ? ಬೇಡವಾ? ಆಮೇಲೆ ಲಾಸ್ಟಲ್ಲಿ ಸ್ವೀಟ್ ತಿಂತೀವಲ್ಲ, ಅವಾಗ ಬನ್ನಿ. ಬಾಯ್, ಟಾಟಾ. ಸೀನ್ ಕಟ್ಟಾಗಿದ್ದ ತಕ್ಷಣ ಇಲ್ಲಿ ಪರ್ಸನ್ ಚೇಂಜ್. ಅವರು ಆ ಕಡೆ ಹೋದರು, ಇವರು ಈ ಕಡೆ ಬಂದರು. ತುಂಬ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಟ್ರೈನ್ ಜರ್ನಿ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಟ್ರೈನ್ ಜರ್ನಿ ಬರೋದೇ ಒಂಥರ ಖುಷಿ. ಆಗಾಗ ಸ್ಟಾಪ್ ಹಾಕಿ 1 ಅವರ್ ನಿಮಗೂ ವೆಯ್ಟ್ ಮಾಡಿಸಿದ್ದೀವಿ. ಹೌದು. ಸೊ ಅದಕ್ಕೆ ನೀವು ಬಂದಿದ್ದ ತಕ್ಷಣ ಟೈಮ್ ಲೇಟ್ ಮಾಡಿದಿರ ನಿಮಗೆ ಕೊಡಿಸ್ತಾ ಇದ್ದೀವಿ. ಏನಿದು? ಪತ್ತರ್ ಚಿಕನ್. ಪತ್ತರ್ ಕಾ ಚಿಕನ್ ಗೋಸ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಚಿಕನ್ ಮಾಡೋದು ಸ್ಪೆಷಲ್ಲು. ಏನು ವಿಶೇಷ? ಕಲ್ಲು ಮೇಲೆ ಸುಟ್ಟು ಕೊಡ್ತಾರೆ. ಚಪ್ಪಡಿ ಕಲ್ಲು. ಅದು ಕಲ್ಲು, ಅದು ಹೀಟ್ ತಡಿಬೇಕು ಅಂತ ಕಲ್ಲದು. ನಾರ್ಮಲ್ ಕಲ್ಲೆಲ್ಲ ಒಡೆದೋಗ್ತವೆ. ಆ ಕಲ್ಲ ಚೆನ್ನಾಗಿ ಥಿಕ್ನೆಸ್ಸು ಇಷ್ಟು ದಪ್ಪ ಇರಬೇಕು ನೋಡಿ. ಇಷ್ಟು ದಪ್ಪ ಇದೆ. ಹಳೆ ಕಲ್ಲು. ಅದು ಪ್ರತಿ ಸಲ ಇದರಿಂದನೇ ಶುರು ಮಾಡೋದು. ಈ ಸಲಿನೂ ನೀವು ಬಂದಿದ್ದೀರಾ, ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಕಿ ಕೈ. ನಿಂಬೆಹಣ್ಣು ಹಾಕೊಂಬಿಡೋಣ. ಪತ್ತರ್ ಚಿಕನ್. ಚಿಯರ್ಸ್. ಇದನ್ನ ಫುಲ್ಲು ಮ್ಯಾರಿನೇಟ್ ಮಾಡಿಬಿಟ್ಟು ಅದರಲ್ಲೇ ಬೇಯಿಸಿರೋದು. ಸಪ್ರೇಟಾಗಿ ಬೇಯಿಸ್ಬಿಟ್ಟು ಲಾಸ್ಟಲ್ಲಿ ಬಂದು ಟಚಪ್ ಕೊಟ್ಟಿಲ್ಲ. ಬೋನ್ಲೆಸ್ಸು ಫುಲ್ ಕಲ್ ಮೇಲೆ ಬೇಯಿಸಿರೋದು. ಬೆಂದು ಹೋಗಿರುತ್ತೆ. ಫುಲ್ ಜ್ಯೂಸಿ. ಹೌದು. ನಾನು ಸ್ವಲ್ಪ ನಿಂಬೆಹಣ್ಣು ಹಾಕೊಂಬಿಟ್ಟೆ. ಸ್ವಲ್ಪ ಹುಳಿ ಟೇಸ್ಟ್ ಆಗ್ತದೆ. ಬಟ್ ನೀಟಾಗಿ ಆ ಪತ್ತರ್ ಆ ಕಲ್ಲು ಮೇಲೆ ಸುಟ್ಟಿರೋದು ನೀಟಾಗಿ ಆ ಲೇಯರ್ ಗೊತ್ತಾಗ್ತಿರ್ಬೋದು ನಿಮಗೆ. ಅದ್ಭುತ. ಚೆನ್ನಾಗಿ ಬಂದಿದೆ, ಅದು ಇಂಪಾರ್ಟೆಂಟು. ಸಕ್ಕ ಸಾಫ್ಟ್ ಆಗಿದೆ. ಮತ್ತು ಲೈಟಾಗಿ ಅದು ಸ್ಪೈಸಿನೆಸ್ಸು ಮತ್ತು ಜಾಸ್ತಿ ಸ್ಮೋಕಿನೆಸ್, ಅದೇ ಹೈಲೈಟು. ಈಗ ನೆಕ್ಸ್ಟ್ ಡಿಶ್ಗೆ ಜಂಪ್ ಮಾಡುವ. ನಾನು ಪತ್ತರ್ಕ ಅದ್ರ ಮೇಲೆ ಮಟನ್ ತಿಂದಿದ್ದೀನಿ. ಫಸ್ಟ್ ಟೈಮ್ ನಾನು ಚಿಕನ್. ಇಲ್ಲಿ ಇವರು ಮಟನ್ ಮಾಡಲ್ಲ, ಚಿಕನ್ನೇ. ಬೋನ್ಲೆಸ್ ಚೆನ್ನಾಗಿದೆ, ಖಾರವಾಗಿ. ಸೊ ವಡಾಪಾವ್ ತಿಂದಿರ್ತೀರಾ. ಸೊ ಇಲ್ಲಿ ಕಬಾಬ್ ಪಾವ್ ಚಿಕನ್ದು
ಚಿಕನ್ ಕಬಾಬ್ ಪಾವ್, ಅದಕ್ಕೆ ಮೊಟ್ಟೆ ಹಾಕಿ, ಇಲ್ಲಿ ಮೊಟ್ಟೆ ಕಾಣಿಸ್ತಾ ಇದೆಯಾ, ಹಾಕ್ಬಿಟ್ಟು ಪಾವ್ ಮಧ್ಯದಲ್ಲಿ ಇಟ್ಬಿಟ್ಟು ಕೊಡ್ತಾರೆ. ಆಹಾ, ಅದ್ಭುತ. ಎಷ್ಟು ದಪ್ಪ ತಿಕ್ನೆಸ್ಸಲ್ಲಿ ಪ್ಯಾಟಿ ಇರುತ್ತೆ, ನುಣ್ಣಗೆ ಹೊಡೆದಿರೋ ಕೀಮಾ, ಅದು ಚಿಕನ್ದು, ಒಳ್ಳೆ ಸ್ಪೈಸಸ್ಸು, ಟೇಸ್ಟು ಅದ್ಭುತ. ಆಮೇಲೆ ಇಲ್ಲಿ ಎಣ್ಣೆಯಲ್ಲಿ ಇದನ್ನು ಕೂಡ ಸುಟ್ಟಿರ್ತಾರೆ ಪಾವ್ನ ಲೈಟಾಗೆ. ಇನ್ನೇನಿಲ್ಲ ಎಕ್ಸ್ಟ್ರಾ, ಲೈಟಾಗಿ ಒಂಥರ ಗ್ರೀನ್ ಚಟ್ನಿ, ಅದೊಂಥರ ಡಿಫ್ರೆಂಟ್ ಆದ ಟೇಸ್ಟು, ಲೈಟಾಗಿ ಸ್ಪೈಸಿನ ಆ್ಯಡ್ ಮಾಡುತ್ತೆ, ತುಂಬಾ ಸ್ಪೈಸಿ ಇಲ್ಲ, ಪರ್ಫೆಕ್ಟ್. ವಡಾಪಾವ್ ತಿನ್ನೋರಿಗೆ ಕಬಾಬ್ ಪಾವ್, ಇನ್ನೊಂದು ಕೀಮಾ ಪಾವ್ ಅಂತ ಸಪ್ರೇಟಾಗಿದೆ. ಪಾವ್ ಭಾಜಿ ತಿಂತಾರಲ್ಲ ಅವ್ರಿಗೆ ಕೀಮಾ ಪಾವ್, ಅದು ಕೈಮಾದು ಗೊಜ್ಜಿರುತ್ತೆ, ಅದ್ರ ಜೊತೆಗೆ ಪಾವ್ ಹಿಂಗೆ ನೆಂಚ್ಕೊಂಡು ತಿನ್ನೋದು, ಅದು ಕೂಡ ಇದೆ ಅದೇ ಪಕ್ಕದಲ್ಲೇ. ನಾವು ಎರಡರಲ್ಲಿ ಯಾವುದೋ ಒಂದು ತೊಗೊಳೋಣ ಅಂದ್ಬಿಟ್ಟು ಇದನ್ನು ತೊಗೊಂಡ್ವಿ. ಅದು ಬಿಟ್ಟು ಈ ಕಡೆ ಹಲೀಮ್ ಇದೆ, ಚಿಕನ್ ಹಲೀಮ್ ಇದೆ, ಮಟನ್ ಹಲೀಮ್ ಇದೆ, ಆ ಕಡೆ ಶೀಖ್ ಕಬಾಬ್ಸ್ ಎಲ್ಲ ಸಿಗುತ್ತೆ. ಸೊ ಶೀಖ್ ಕಬಾಬ್ ಟ್ರೈ ಮಾಡ್ತೀವಿ. ಹಲೀಮ್ನೆಲ್ಲ ನಿಧಾನಕ್ಕೆ ತಿನ್ನಬೇಕು, ಲಾಸ್ಟಲ್ಲಿ ತಿನ್ನಬೇಕು, ಅದಕ್ಕೋಸ್ಕರ ಒಳಗಡೆ ಕೂತ್ಕೊಂಡು ಅಲ್ಲಿ ತಿಂತೀವಿ. ಏನು ಒಳಗಡೆ ನೀವು ಕೂತ್ಕೊಂಡ್ರು ರೆಸ್ಟೋರೆಂಟಲ್ಲಿ ಸರ್ವ್ ಮಾಡ್ತಾರೆ. ಸೊ ಇಲ್ಲಿಂದ ಆರ್ಡ್ರು ನೀವು ಮಾಡಿದ್ರು ಈ ಆರ್ಡ್ರೂ ಅಲ್ಲಿಗೆ ತಂದು ಕೊಡ್ತಾರೆ. ಸೊ ಆ ಥರನೂ ತಿನ್ಬೋದು, ಇಲ್ಲೇ ಫಾಸ್ಟಾಗಿ ಬಂದು ಇಷ್ಟು ಮಾತ್ರ ತಿಂತೀರಾ ಅಂದರೆ ಇದನ್ನು ಇಲ್ಲೇ ಟೇಸ್ಟ್ ಮಾಡ್ಕೊಂಡು ಹಿಂಗೇನು ಕೂಡ ಹೋಗ್ಬೋದು. ಸೊ ನಾವು ಒಳಗೆ ಹೋಗ್ಬಿಟ್ಟು ಮೈನ್ ಕೋರ್ಸ್ನೆಲ್ಲ ಅಲ್ಲೇ ಆರ್ಡ್ರ್ ಮಾಡೋಣ. ಸೊ ಈಗ ತಿನ್ಬಿಟ್ಟು ಶೀಖ್ ಕಬಾಬ್ಗೆ ಜಂಪ್ ಆಗ್ಬಿಡುವ. ಸೊ ಈಗ ಶೀಖ್ ಕಡೆಗೆ ಹೋಗಿದ್ದೀವಿ. ಮಿಡಲ್ ಈಸ್ಟ್ ಡಿಶ್ಶು ಕುಬಿದೆ ಇದೆ ಈ ಕಡೆ, ಆ ಕಡೆ ಮಟನ್ ಶೀಕ್ ಇದೆ. ಮಟನ್ ಶೀಕ್ ಇದೆ, ಕೆಂಪು ಕಲರು, ಇದು ಲೈಟ್ ಫ್ಲೇವರು. ಇದನ್ನು ಆಲ್ರೆಡಿ ಒಂದು 2 ಸಲ ಟೇಸ್ಟ್ ಮಾಡಿದ್ದೀವಿ. ಸಖತ್ತು ಜ್ಯೂಸಿ ಆದ ಡಿಶ್ಶು, ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಇದರಲ್ಲಿ, ಅದು ಸ್ವಲ್ಪ ಮಸಾಲೆ ಭರಿತವಾಗಿರುತ್ತೆ, ನೋಡ್ದೇ ಕಂಡು ಹಿಡಿದ್ಬಿಡ್ಬೋದು. ಸೊ ಫಸ್ಟ್ ಇದರಿಂದ ಶುರು ಮಾಡೋಣ. ನೀವು ಅದನ್ನೇ ತಿಂತೀರಾ? ಇದು ಕೀಳ್ಬೇಕಾದ್ರೆ ಇದರಿಂದ ಜ್ಯೂಸಸ್ ಹಂಗೆ ರಿಲೀಸ್ ಆಗುತ್ತೆ, ಜಿನುಗ್ತಾ ಇರುತ್ತೆ ಫುಲ್ಲು. ಚ್ಯೂಸ್. ಹೇಳ್ದಂಗೆ ಸ್ಪೈಸಿ ಮಸಾಲೆ ಭರಿತವಾಗೇ ಇದೆ ಇದು. ಬಟ್ ತಿಂದ ತಕ್ಷಣ ಮೀಟು ಎಲ್ಲ ಬಾಯಿ ತುಂಬ ಸಿಗುತ್ತೆ. ಇದು ಬೇರೆ ಕಡೆ ಹಾಕ್ದಂಗೆ ಏನೋ ಮಿಕ್ಸ್ ಏನಿಲ್ಲ ಇದರಲ್ಲಿ. ಬೆಂದಿರೋದು ಸೂಪರಾಗಿ ಬಂದಿದೆ. ಇದಂತೂ ಈ ಡಿಶ್ ಬಗ್ಗೆ ಮಾತಾಡೋಂಗಿಲ್ಲ. ಇದು ಸಖತ್ತು ಜ್ಯೂಸಿ, ಸಖತ್ತು ಸಾಫ್ಟಾಗಿರುತ್ತೆ. ಈರುಳ್ಳಿ ಮೇಯ್ನಾಗಿ ಹಾಕಿರ್ತಾರೆ, ಆಮೇಲೆ ಪೆಪ್ಪರು ಒಂದಿಷ್ಟೇ, 3-4 ಡಿಶಸ್ ಅಷ್ಟೇ, ಇನ್ನೇನು ಇರೋಲ್ಲ ಇದರಲ್ಲಿ. ಆಮೇಲೆ ಟೊಮೆಟೊ ಅಲ್ಲಿ ನೋಡಿದ್ರ ಪಕ್ಕದಲ್ಲಿ ಒಂದು ತಪ್ಪಲೆಯಲ್ಲಿ ಟೊಮೆಟೋನ ಮತ್ತು ಜ್ಯೂಸಸ್ಸು ಅದ್ರದ್ದು ಏನೋ ಮಸಾಲೆ ಇರುತ್ತೆ, ಅದ್ರಲ್ಲಿ ಇದನ್ನು ಡಿಪ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಬರೋದು ಸಾಫ್ಟ್ನೆಸ್, ಅದಕ್ಕೆ ಜ್ಯೂಸ್ನೆಸ್ ಅದರಿಂದ ಬರುತ್ತೆ ಟೊಮೆಟೊ ಫ್ಲೇವರು. ಸೊ ಆ ಟೊಮೆಟೊದ ಫ್ಲೇವರ್ ಬರುತ್ತೆ, ಮತ್ತು ಈರುಳ್ಳಿ ಪೆಪ್ಪರು ಇದಿಷ್ಟೇ ಇದರಲ್ಲಿ. ಬಟ್ ಮಟನ್ ಫ್ಲೇವರ್ ಮಾತ್ರ ಇಂಟೆನ್ಸ್ ಆಗಿರುತ್ತೆ. ಇದು ಮಾಮೂಲಿ ನಮ್ಮ ನಾಲ್ಗೆ, ನೀವು ಮಾಡಿ ನಾನು ಮಾಡ್ತೀನಿ. ಇದು ನಮ್ಮ ನಾಲ್ಗೆಗೆ ತಕ್ಕಂಗೆ ಖಾರವಾದ ಶೀಕು. ನೋಡಿದಂಗೆ ಸ್ಪೈಸಿ, ಫುಲ್ಲು ಜುಮ್ಮು ಅಂತ ಇರುತ್ತೆ ಬಾಯಲ್ಲಿ. ನಮ್ಮಂಥವ್ರಿಗೆ ಈ ಲೋಕಲ್ಸ್ಗೆ ಇದು ಕರೆಕ್ಟಾಗಿ ಟೇಸ್ಟು ಸೆಟ್ ಆಗುತ್ತೆ. ಬಟ್ ಬರೀ ಮಟನ್ ಫ್ಲೇವರ್ನೇ ಇಷ್ಟಪಡೋರು ಇದನ್ನು ಟ್ರೈ ಮಾಡ್ಬೋದು. ಇದು ಅಷ್ಟೇ ಸಖತ್ ಸಾಫ್ಟ್, ಬಾಯಲ್ಲಿ ಮೆಲ್ಟ್ ಆಗುತ್ತೆ ಹಂಗೇನೆ, ಒಣಗೆ ಹಂಗೆ ಡ್ರೈ ಅಂತ ಇರೋದೇ ಇಲ್ಲ. ನಾನು ತುಂಬ ಕಡೆ ತಿಂತೀನಿ, ಬಟ್ ಈ ಥರ ಕ್ವಾಲಿಟಿ ಆಗಿರೋದು ಶೀಕು ಕೆಲವು ಕಡೆ ಮಾತ್ರ ಸಿಗುತ್ತೆ. ತುಂಬ ಕೆಲವು ಕಡೆ. ಈಗ ಈ ರಂಜಾನ್ ಟೈಮಲ್ಲಿ ಕೆಲವೊಂದು ಒಳ್ಳೊಳ್ಳೆ ಹೋಟೆಲ್ಗಳ ಮುಂದೆ ಈ ತಿಂಗಳೆಲ್ಲ ಹಾಕ್ತಾರೆ, ಬಂದು ಟೇಸ್ಟ್ ಮಾಡೋಂಗಿಲ್ಲ, ಮಾಡಿ ತುಂಬ ಚೆನ್ನಾಗಿರುತ್ತೆ. ಸೂಪರ್. ಈಗ ನೆಕ್ಸ್ಟು ನಮ್ಮ ಕಾರ್ಯಕ್ರಮ ಒಳಗಡೆ ಹೋಗಿ ನೀಟಾಗಿ ಕೂತ್ಕೊಂಡು ಆರ್ಡ್ರ್ ಮಾಡಿ ತಿನ್ನೋಣ ಬ್ರೋ. ಹಾಂ ಬನ್ನಿ, ಖಾಲಿ ಮಾಡಿಬಿಡೋಣ. ಸೊ ಇವಾಗ ಒಳಗಡೆ ಬಂದಿದ್ದೀವಿ. ಲಾಸ್ಟ್ ಟೈಮು ಇಲ್ಲೇನೇನಿತ್ತಲ್ಲ, ಇಲ್ಲೂ ಚಿಕ್ಕದು ಇಟ್ಕೊಂಡಿದ್ದಾರೆ ಕೌಂಟರು, ಇದು ಆಚೆನೇ ಇತ್ತು. ಸೊ ಹೇಳಿದ್ರಲ್ಲ ಅದೇ BBMP ರೂಲ್ಸ್ ಆಗಿರೋದ್ರೆ ಎಲ್ಲ ಒಳಗಡೆ ಬಂದಿದೆ. ಸೊ ಒಳಗಡೆ ಬಂದಾಗ ಇಲ್ಲಿ ಪಾಯ ಇದೆ, ಮತ್ತು ಲಾಲಿಪಾಪ್ ಇರ್ಬೋದು, KFC ಸ್ಟೈಲ್ ಚಿಕನ್ನು, ಮತ್ತು ಈ ಕಡೆ ಪೆಪ್ಪರ್ ಚಿಕನ್, ಲೆಮನ್ ಚಿಕನ್ನು, ಎಲ್ಲ ವೆರೈಟೀಸ್ ಇದೆ. ಆಮೇಲೆ ಇದಿದೆ ಏನದು ಚಿಕನ್ ಕೀಮಾ ಪರೋಟ ಆ ಥರ ಎಲ್ಲನೂ, ಅವೆಲ್ಲ ಇಲ್ಲಿ ಹೆವಿ ಐಟಮ್ಸು, ಅವೆಲ್ಲ ತಿನ್ನೋಕ್ಕಲ್ಲ. ಜಸ್ಟ್ ಮೆನ್ಷನ್ ಮಾಡಿದ್ರೆ ಅಷ್ಟು ತೋರಿಸ್ತಾನೆ. ಸೊ ಇಲ್ಲೂ ಕೂಡ ಇಲ್ಲೇ ಟೇಸ್ಟ್ ಮಾಡ್ಬೋದು ನಿಂತ್ಕೊಂಡು, ಇಲ್ಲಾಂದರೆ ಬೆಸ್ಟ್ ಆಪ್ಷನ್ನು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಕೂತ್ಕೊಂಡು ಆರ್ಡ್ರ್ ಮಾಡಿದ್ರೆ ಇವೆಲ್ಲ ಅಲ್ಲಿಗೆ ಬರುತ್ತೆ. ಸೊ ನಾವು ಮೇಲೆ ಹೋಗ್ತಾ ಇದ್ದೀವಿ. ಒಳಗಡೆ ಬಂದ್ವಿ, ಫುಲ್ಲು ರಶ್ ಇದೆ, ಜೆಲ್ ಜಾಗ ಸಿಕ್ತು, ಅಲ್ಲಿ ಫುಲ್ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. 5 ಜನ 4 ಜನ ಕೂತ್ಕೊಂಡು ಟೇಬಲಲ್ಲಿ. ಸೊ ಬಂದಿದ್ದ ತಕ್ಷಣ ಫಸ್ಟು ಟ್ರೈ ಮಾಡಬೇಕಾಗಿರೋದು ಹಲೀಮು. ರಂಜಾನ್ ಅಂದರೆ ಹಲೀಮು. ಸ್ಟಾರ್ಟ್ ಮಾಡೋಣ ಬ್ರೋ. ಮಟನ್ ಹಲೀಮ್? ಹೌದು, ಮಟನ್ ಹಲೀಮ್. ಚಿಕನಲ್ಲೂ ಸಿಗುತ್ತೆ, ನಾವು ಮಟನ್ ತರಿಸಿದ್ದೀವಿ.
ಸ್ಪೈಸಸ್ಸು ಜಾಸ್ತಿ ಗಮ್ಮತ್ತಿದೆ. ಇದು ಹೆಂಗೆ ಅಂದರೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಒಬ್ಬೊಬ್ರಿಗೆ ಇಷ್ಟ ಆದರೆ ಬಿಡೋದೇ ಇಲ್ಲ. ಫಸ್ಟ್ ಟೈಮ್ ತಿಂದಾಗ ಒಂಥರ ಫೀಲಿಂಗು, ತಿಂತ ಇಷ್ಟ ಆಗುತ್ತೆ ಹಂಗೆ. ಏನಂದರೆ ಈ ಮಟನ್ ಹಾಕಿ ನೀವು ಹೇಳ್ದಂಗೆ ಸ್ಮ್ಯಾಶ್ ಮಾಡಿ ಮಾಡ್ತಾರೆ ಅಂತ ಹೇಳ್ತೀರಾ ನೀವು. ನನಗೆ ನೋಡಿದ್ರೆ ಒಂಥರ ಸ್ವಲ್ಪ ಅನಿಸುತ್ತೆ. ಮಟನ್ ಹೆಂಗೆ ಒಬ್ಬೊಬ್ರಿಗೆ ಮಟನ್ ದಪ್ಪ ಪೀಸು ಕಚ್ಕೊಂಡು ತಿಂದ್ರೇ ಮಜಾ. ಇದು ಏನು ಮಾಡೋಕ್ಕಲ್ಲ, ಇದು ಹೀಗೆ ಬರೋದು. ಬಟ್ ನಮಗೆ ತಿಂದು ಅಭ್ಯಾಸ ಆಗಿರೋದ್ರಿಂದ ಹಾಲಿಗೆ ಬಂದರೆ ಸ್ವಲ್ಪ ಬಾಯಲ್ಲಿ ನೀರು ಬರುತ್ತೆ. ಮಾಂಸದ್ದು ಹಲ್ವಾ ಇದು. ಮಾಂಸದ ಹಲ್ವಾ ಕರೆಕ್ಟು. ನಿಂಬೆಹಣ್ಣು ಹಾಕ್ಕೊಂಡ್ರೆ ಸ್ವಲ್ಪ ಸೂಪರ್ ಮಜಾ ಕೊಡುತ್ತೆ. ನೀವು ನಿಂಬೆಹಣ್ಣು ಹಿಂಡ್ಕೊತೀನಿ. ಬೇಡ, ನನಗೆ ಆ ಫ್ರೈಡು ಆನಿಯನ್ ಈರುಳ್ಳಿ ಹಾಕಿದ್ರಲ್ಲ ಅದು ನನಗೆ ಅದ್ರ ಜೊತೆಯಲ್ಲಿ ಒಳ್ಳೆ ಮಜಾ ಕೊಡ್ತಾ ಇದೆ. ಎಸ್. ಆಮೇಲೆ ಅಲ್ಲಿಂದ ಬಂದುಬಿಟ್ಟು ಒಬ್ಬೊಬ್ರದ್ದು ರೆಸಿಪಿ ಒಂಥರ ಎಲ್ಲ ಬಂದ್ಬಿಟ್ಟು ಆ ಸ್ಪೈಸಸ್ ಮೇಲೆ ಯಾವ್ಯಾವ ಸ್ಪೈಸಸ್ ಯೂಸ್ ಮಾಡ್ತಾರೆ, ಎಷ್ಟು ಥರ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು. ಇದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಸ್ವಲ್ಪ ರಿಚ್ ಆಗಿರುತ್ತೆ. ಇನ್ನು ಕೆಲವು ಕಡೆ ಸ್ವಲ್ಪ ಸಟಲ್ ಆಗಿರುತ್ತೆ, ಬರೀ ಮಟನ್ ಫ್ಲೇವರ್ ಜಾಸ್ತಿ ಇರುತ್ತೆ. ಇದು ಸ್ಪೈಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ಪೈಸಸ್ ಫ್ಲೇವರು ಅಷ್ಟೇ. ಇವರು ಹೈದರಾಬಾದಿಂದನೇ ಕರೆಸಿ ಮಾಡಿಸೋದು. ಇದು ಸ್ವಲ್ಪ ಸ್ಪೈಸಸ್ ಜಾಸ್ತಿ ಹಾಕಿರ್ತಾರೆ, ಅಲ್ಲಿನವರೇ ಬದಲಿ ಮಾಡ್ತಾರೆ. ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಡಿಶ್ಗೆ ಹೋಗೋಣ. ನೆಕ್ಸ್ಟು ಇಡಿಯಾಪಮ್ ಜೊತೆಗೆ ಮಟನ್ ಮರಗ್ನ ತರಿಸಿದ್ದೀವಿ, ಹೈದ್ರಾಬಾದಿ ಡಿಶ್ಶು. ಅದನ್ನು ಇಡಿಯಾಪಮ್ ಮೇಲೆ ಹಾಕ್ಕೊಂಡು ಗ್ರೇವಿನ ಮಟನ್ ಪೀಸ್, ಜ್ಯೂಸಿಯಾದ ಮಟನ್ ಪೀಸ್ನ ಮೇಲೆ ಇಟ್ಕೊಂಡು ತಿನ್ನಬೇಕು. ಬ್ರೋ ಹಾಕ್ಕೊಳ್ಳಿ. ಸೊ ಟೇಸ್ಟ್ ಮಾಡುವ. ಫುಲ್ಲು ಸಾಫ್ಟಾದ ಮಟನ್ನು ನೀಟಾಗಿ ನೆಂದಿರುತ್ತೆ. ಮತ್ತು ಶಾವಿಗೆ ಅಥವಾ ಇಡಿಯಾಪಮ್. ಮಟನ್ ಪೀಸು ಫುಲ್ಲು ಘಮ ಅಂತ ಇರುತ್ತೆ ಸ್ಪೈಸಸ್ದು ಫ್ಲೇವರ್ಸು. ಮೇಯ್ನ್ ಏನು ಅಟ್ರಾಕ್ಷನ್ ಗೊತ್ತಾ, ಮಟನ್. ಸತ್ಯ ಬ್ರೋ ಹೇಳ್ದಂಗೆ ಎಳೇ ಮಟನ್. ನನಗೆ ನಾರ್ಮಲಾಗಿ ಯಾವಾಗಲೂ ಏನಾಗುತ್ತೆ ಹೇಳಿ, ತಿಂದಾಗ ಈಗ ದೋಸೆ ಜೊತೆ ಮಟನ್ ತಿಂದಾಗ ದೋಸೆ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ, ಮಟನ್ ಉಳ್ಕೊಳುತ್ತೆ. ಇಲ್ಲಿ ಇಡಿಯಾಪಮ್ ಜೊತೆ ತಿಂದಿದ್ದು ಮಟನ್ ಮೆಲ್ಟ್ ಆಗೋಯ್ತು, ಇಡಿಯಾಪಮ್ ಬಾಯಲ್ಲಿ ಉಳ್ಕೊಂಡಿತ್ತು. ಉಲ್ಟಾ ಕೇಸು. ಸಕ್ಕತ್ ಸಾಫ್ಟ್ ನೋಡಿ, ಕ್ಲೀನು ಬೋನು, ಮೀಟೆಲ್ಲ ನೀಟಾಗಿ ಬಂದ್ಬಿಡ್ತು. ಸೊ ಹಂಗೆ ಮೆಲ್ಟ್ ಆಗೋಯ್ತು. ಮತ್ತು ಇಲ್ಲಿ ಸ್ಪೈಸಸ್ ಇಲ್ಲಿ ಕಾಣಿಸುತ್ತೆ ಅದು ಹಾಕೊಂಡಾಗ. ಸೊ ಸಟಲ್ಲಾಗೆ ಫ್ಲೇವರ್ಫುಲ್ಲಾಗೆ ಅದ್ಭುತ. ಲೈಟಾಗಿ ಸ್ಪೈಸಿನೆಸ್ ಅಷ್ಟೇ. ಮಸ್ಟ್ ಟ್ರೈ. ನೆಕ್ಸ್ಟು ಇನ್ನೊಂದು ನಾರ್ಮಲಾಗಿ ಪಾಯ ಎಲ್ಲ ಕುಡಿದಿರ್ತೀರ, ತಿಂದಿರ್ತೀರ. ಇದು ಮಲೈ ಪಾಯ. ಬ್ರೋ ಮಲೈ ಪಾಯ. ಕಾಲನ್ನ ನೀಟಾಗಿ ಚಿಕ್ಕದಾಗಿ ಅವರೇ ಕಟ್ ಮಾಡಿಬಿಟ್ಟಿರ್ತಾರೆ, ನಾವು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಸೂಪರ್. ಟೇಸ್ಟ್ ಬಿಡೋಣ. ಪುಟ್ಪುಟಾಣಿ ಕಾಲು ಮುಡ್ಕೊಂಡು ಫುಲ್ಲು ಕ್ರೀಮಿ ಆದ ಸೋಯಾ ಸೂಪ್. ಈ ಥರ ತಿಂದಿದ್ದೀರಾ? ನಮ್ಮ ಕಡೆ ಎಲ್ಲ ಪಾಯ ಅಂದರೆ ಹೆಂಗಿರುತ್ತೆ ಅಂದರೆ ಹಾಲು ಸೊಪ್ಪು ಹಾಕೊಂಡಿದ ತಕ್ಷಣ ಗಂಟ್ಲು ಒಳಗಡೆ ಹೋಗಿದ ತಕ್ಷಣ ಅದು ಆ ಮೆಣಸು ಇದು ಎಲ್ಲನೂ ಆ ಖಾರ ಗೊತ್ತಾಗ್ಬಿಡುತ್ತೆ. ಇದು ನೋಡಿ ಅದ್ರದ್ದು ಥಿಕ್ನೆಸ್ ದಪ್ಪ ಯಾವ ಥರ ಇದೆ, ಕ್ರೀಮ್ ಪಾಯದ ಕ್ರೀಮಿ ಬಟ್ ಕಾಲುಗಳು ತುಂಬ ಚಿಕ್ಕ ಕುರಿನೇ ಕಟ್ ಮಾಡಿ ಹಾಕಿದ್ದಾರೆ. ಹೌದು, ತುಂಬ ಚಿಕ್ಕ ಕುರಿಗಳನ್ನ ಕಟ್ ಮಾಡಿರ್ತಾರೆ, ಪುಟಾಣಿ ಕಾಲುಗಳು. ಸೊ ಅದಕ್ಕೆ ಆ ಮೀಟು ಅಷ್ಟು ಸಾಫ್ಟ್ ಆಗಿರುತ್ತೆ. ನನಗೆ ಒಳ್ಳೆ ಕೇರಳ ಸ್ಟೈಲ್ ಸ್ಟ್ಯೂ, ಚಿಕನ್ ಸ್ಟ್ಯೂ, ನಾನ್ ವೆಜ್ ಸ್ಟ್ಯೂ ತಿನ್ನೋಂಗೆ ಒಂಥರ ಫೀಲ್ ಆಗ್ತದೆ. ಕ್ರೀಮ್ ಹಾಕಿರೋದು, ಆ ಕ್ರೀಮ್ದು ಲೈಟಾಗಿ ಟ್ಯಾಂಗಿನೆಸ್ ಬರುತ್ತೆ. ಆಮೇಲೆ ನಾರ್ಮಲಾಗಿ ಈ ಪಾಯ ಸೂಪ್ ಏನೇನು ಹಾಕಿರ್ತಾರೆ, ಸ್ಪೈಸಸ್ ಅದೆಲ್ಲ ಬಳಸಿದ್ದಾರೆ, ಪೆಪ್ಪರ್ ಇದ್ದೇ ಇರುತ್ತೆ. ಖಾರ ಎಲ್ಲ ಆಮೇಲೆ ಬರುತ್ತೆ. ಫಸ್ಟೇ ಖಾರ ಬರಲ್ಲ ಅವ್ರು ಹೇಳ್ದಂಗೆ, ನಿಧಾನಕ್ಕೆ ಬರುತ್ತೆ. ಯಾಕಂದರೆ ಇದಿರೋದ್ರಿಂದ ಕ್ರೀಮಿನೆಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮಲೈ ಎಲ್ಲನೂ. ಸೊ ಆ ಸಿಹಿ ಅಂಶ ಪ್ಲಸ್ ಆ ಟ್ಯಾಂಗಿನೆಸ್ ಬರುತ್ತೆ. ಇಷ್ಟು ಪುಟಾಣಿ ಕಾಲ ತಿಂದಿದ್ದೀರಾ ಯಾವತ್ತಾದರೂ? ಸೊ ಮಟನ್ ಬಿರಿಯಾನಿನ ಸರ್ವ್ ಮಾಡ್ಕೊಳೋಣ. ಬಿಸಿ ಮಟನ್ ಬಿರಿಯಾನಿ, ಚಿಚಾಬಾಸ್ ತಾಜ್ ಬಿರಿಯಾನಿ. ಬರೀ ಮಾಂಸನೇ ಬಂತು ಅಲ್ಲಿ, ರೈಸ್ ಹಾಕೊಳಕ್ಕೆ ಹೋಗ್ತಾರೆ.
ತೊಳಿ ಬ್ರೋ ಸರ್ವ್ ಮಾಡ್ಕೊಂಬಿಡಿ. ನಮ್ಮ ಸ್ವಲ್ಪ ಯಾಕೆ ಸೊ ನಾವು ಫಸ್ಟು ವಿಡಿಯೋ ಮಾಡಿದ್ದು ಇದೇ ಬ್ರಾಂಚಲ್ಲಿ, ಫಸ್ಟ್ ಬಂದು ಇಲ್ಲಿ ವಿಡಿಯೋ ಮಾಡಿದ್ವಿ. ಆಮೇಲೆ ಪರ್ಮಿಷನ್ ತೊಗೊಂಡು ಮೇಕಿಂಗ್ ಎಲ್ಲ ತೋರಿಸ್ಬೇಕು ಅಂದ್ಬಿಟ್ಟು ಆ ಶಿವಾಜಿನಗರ ಬ್ರಾಂಚ್ಗೆ ಹೋಗಿ ಮಾಡಿದ್ದು. ಸೊ ಫುಲ್ಲು ಸೌದೆ ಒಲೆಯಲ್ಲಿ ಪ್ರಿಪೇರ್ ಮಾಡ್ತಾರೆ, ಅಥೆಂಟಿಕ್ಕಾಗಿ ಫಸ್ಟಿಂದ ಹೇಗೆ ಮಾಡ್ಕೊಂಬಂದ್ರು ಅದೇ ಥರನೇ. ಸೊ ತುಂಬ ಜಾಸ್ತಿ ಕ್ವಾಂಟಿಟಿನಲ್ಲಿ ಪ್ರಿಪೇರ್ ಆಗೋದ್ರಿಂದ ಟೇಸ್ಟ್ ಹಂಗೆ ಸೂಪರಾಗಿರುತ್ತೆ. ಯಾವಾಗಲೂ ಅಷ್ಟೇ ಬಿರಿಯಾನಿನ ಲಾರ್ಜ್ ಕ್ವಾಂಟಿಟಿನಲ್ಲಿ ಮಾಡಬೇಕು, ಆವಾಗಲೇ ಟೇಸ್ಟ್ ಜಾಸ್ತಿ. ಸೊ ಈಗ ಹಂಗೆ ಈ ಮೆತ್ಕೊಬೇಕಾದ್ರೆ ಪೀಸ್ ಹಂಗೆ ಸುಮ್ಮನೆ ಮುಟ್ಟದೆ ಎಲ್ಲ ನೋಡಿ ಬೋನಿಂದ ನೀಟಾಗಿ ಬಂದ್ಬಿಡುತ್ತೆ ಮೀಟು, ಸೂಪರ್ ಟೆಂಡರ್ ಮೀಟ್. ರೈಸಂತೂ ಪರಿಮಳ ಸಿಕ್ಕಾಪಟ್ಟೆ ಬರ್ತಾ ಇದೆ. ಸೊ ತಿನ್ಬಿಡ. ನೀಟಾಗಿ ಪರ್ಫೆಕ್ಟಾಗಿ ಕುಕ್ಕ ಇರುತ್ತೆ, ಅಲ್ಲಿನ ಅವಶ್ಯಕತೆ ಇಲ್ಲ, ಹಂಗೆ ತಿನ್ಕೊಂಡು ನುಣ್ಕೊಂಡ್ಬಿಡ್ಬೋದು, ನೀಟಾಗಿ ಜೀರ್ಣ ಆಗುತ್ತೆ. ಮೀಟು ಮಾಂಸ ತಿನ್ನೋದಕ್ಕೂ ಅಲ್ಲಿ ಬೇಕಾಗಿಲ್ಲ, ಅದು ಸಾಫ್ಟಾಗಿರುತ್ತೆ, ಅದು ಸ್ಪೆಷಾಲಿಟಿ. ಮೇಯ್ನಾಗಿ ಬಂದುಬಿಟ್ಟು ಟೊಮೆಟೊ, ಆಮೇಲೆ ಗಾರ್ಲಿಕ್ಕು ಮತ್ತು ಜಿಂಜರ್, ಇದ್ರದ್ದು ಫ್ಲೇವರು ಸ್ವಲ್ಪ ಡಾಮಿನೇಟ್ ಮಾಡುತ್ತೆ. ಇನ್ನು ಜಾಸ್ತಿ ಸ್ಪೈಸಸ್ಸು ಮಕ್ಕೊಡೆ ಥರ ಇರಲ್ಲ, ಸಟಲ್ ಆಗಿರುತ್ತೆ. ಮಟನ್ ಫ್ಲೇವರು ಅದು ಡಾಮಿನೇಟ್ ಮಾಡುತ್ತೆ ಬಿರಿಯಾನಿಲೂ ಕೂಡ, ಅದಕ್ಕೋಸ್ಕರನೇ ಇದು ಇಷ್ಟ ಆಗೋದು ಜಾಸ್ತಿ. ಏನಂತೀರಾ? ಅದು ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ, ಟೊಮೆಟೊ ಬಳಸ್ತಾರೆ. ರೈಸು ಆ ಕ್ವಾಲಿಟಿ ಚೆನ್ನಾಗಿದೆ. ಹೌದು, ಸೌದಿ ಬಿರಿಯಾನಿ ಥರ. ಸೊ ನೀಟಾಗಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ. ಒಂದು ಸಣ್ಣ ಬ್ರೇಕ್ ನಂತರ ಅದನ್ನು ಡೆಸರ್ಟ್ ಜೊತೆಗೆ ಸಿಗುವ. ಸೊ ಇನ್ನೊಂದು ಚಿಚಾಪಾಸ್ತಾಸ್ಗೆ ಬಂದಾಗ ಬಿರಿಯಾನಿ ಹೆಂಗೆ ತಿಂತೀರೋ ಅದ್ರ ಜೊತೆ ಲಾಸ್ಟಲ್ಲಿ ತಿಂದಾದಮೇಲೆ ಇದು ತಿನ್ನಲೇಬೇಕು. ಮಟ್ಕಾ ಫಿರ್ನಿ ಫುಲ್ ಚಿಲ್ಲಾಗಿ ಸರ್ವ್ ಮಾಡ್ತಾರೆ. ನಾವು ಇದು ಪ್ರಿಪ್ರೇಷನ್ ಇದನ್ನು ಕೂಡ ತೋರಿಸಿದ್ವಿ, ಬಿಸಿ ಬಿಸಿ ತಿಂದಿದ್ವಿ. ಹಂಗೆ ಮಟ್ಕಾ ಫಿರ್ನಿ ನಥಿಂಗ್ ಬಟ್ ಅಕ್ಕಿ ಪಾಯಸ. ಈ ಥರ ಎಲ್ಲ ತಿಂದಾದ್ಮೇಲೆ ಈ ಥರ ಒಂದು ನಾಶ ಬೇಕೇ ಬೇಕು. ಎಷ್ಟೇ ತಿಂದರೂ ಹೊಟ್ಟೆ ತುಂಬೋಗಿದ್ರು ಸ್ವೀಟಿಗೆ ಜಾಗ ಇದ್ದೇ ಇರುತ್ತೆ ಸೈಡಲ್ಲಿ. ಇದು ಹೆಂಗಾದ್ರೂ ಜಾರಿ ಮಾಡ್ಕೊಂಡು ಒಳಗಡೆ ಹೊಟ್ಟೋಗುತ್ತೆ. ಅದು ಕೋಲ್ಡ್ ಸರ್ವ್ ಮಾಡೋದು ಅಡ್ವಾಂಟೇಜ್. ಇದು ಬಿಸಿಲಿದ್ದಿದ್ರೆ ನಮಗೆ ಜಾಸ್ತಿ ಹೆವಿ ಅನಿಸ್ತಿತ್ತು, ಇದು ಚಿಲ್ಲಾಗಿರೋದ್ರಿಂದ ಇನ್ನೂ ನೀಟಾಗಿ ಹೋಗುತ್ತೆ. ಇದು ಬಟ್ಟೆ ಒಬ್ಬರು ಆರಾಮಾಗಿ ಖಾಲಿ ಮಾಡ್ಬೋದು. ಇನ್ನೊಂದು ಸ್ವೀಟು ಇಲ್ಲಿ ಅಂಡೇಕ ಮೀಟ, ಮೊಟ್ಟೆನಲ್ಲಿ ಮಾಡುವ ಡಿಶ್ಶು. ಮೇಲ್ಗಡೆ ಸಿಲ್ವರು ಹಾಕಿ ಕೊಟ್ಟಿರ್ತಾರೆ, ರಿಯಲ್ ಸಿಲ್ವರ್, ಅದು ಬೆಳ್ಳಿ. ಚಿಯರ್ಸ್. ಇದು ಮೊಟ್ಟೆದಲ್ಲಿ ಮಾಡೋದು ಅಂತ ಗೊತ್ತೇ ಆಗಲ್ಲ ತಿಂದಾಗ ಸ್ವೀಟು. ಇದು ಮೊಟ್ಟೆ ಡಿಶ್ಶು ಚೆನ್ನಾಗಿದೆ. ಅದು ಸ್ವಲ್ಪ ಬಿಸಿ ಇದೆ, ಇದು ತಣ್ಣಗೆ ತಿಂದಾದ್ಮೇಲೆ ಅದೊಂದು ನಾಲ್ಗೆಗೆ ಒಂಥರ ಹೆಚ್ಚಿಗೆ ಫೀಲ್ ಕೊಡುತ್ತೆ. ಇಲ್ಲಿ ಪಕ್ಕದಲ್ಲಿ ಡಯೆಟ್ ಮಾಡೋರು ಅವಾಗಿಂದ ಬಿರಿಯಾನಿ ಬೇಡ ಹೆವಿ ನನಗೆ ಡಯೆಟು ಅಂತಿದ್ದವರು ಸ್ವೀಟ್ನ ತುಂಬ ಚೆನ್ನಾಗಿದೆ ಸ್ವೀಟ್ ಇದು. ಆಲ್ರೆಡಿ ಬಿಡ್ತಾನೆ ಇಲ್ಲ, ಸಖತ್ತಾಗಿದೆ ಅದು. ನೋಡಿ ಅವಾಗಿಂದ ತುಂಬ ತಿಂದ್ವಿ, ಸುಸ್ತಾಗಿತ್ತು. ಬಟ್ ಸ್ವೀಟ್ ತಿಂದಮೇಲೆ ಸುಸ್ತಾಗಿ ಹೊಟ್ಟೋಯ್ತು. ಖಾಲಿ ಇವೆರಡು ಮಿಸ್ ಮಾಡಬಾರ್ದು ಬಂದಾಗ. ಸೊ ನೀಟಾಗಿ ತಿನ್ಬಿಡೋಣ. ಆಮೇಲೆ ರಂಜಾನ್ ಮುಗಿಯೋಕೆ ಅಷ್ಟರಲ್ಲಿ ಬಂದು ಈ ಸ್ಪೆಷಲ್ ಡಿಶಸ್ ಏನೇನು ತೋರಿಸಿದ್ವಿ ನಾವು ಆಚೆ ಎಲ್ಲ ಅದನ್ನು ಟ್ರೈ ಮಾಡಿ. ಆಚೆ ನಿಂತ್ಕೊಂಡು ತಿನ್ನೋಕ್ಕಾಗಲ್ಲ ಅಂದರೆ ಈ ಥರ ಬಂದು ಇಲ್ಲಿ ಕುತ್ಕೊಂಡ್ರು ನಿಮಗೆ ಸರ್ವಿಸ್ ಇದೆ, ಅಲ್ಲಿಂದ ತರ್ಬೋದು, ಇಲ್ಲೇ ಕುತ್ಕೊಂಡು ಆರಾಮಾಗಿ ತಿನ್ಬೋದು ಎ ಸಿನಲ್ಲಿ. ಸೊ ಎಲ್ಲ ಡಿಶಸ್ ನಾವು ತೋರಿಸಿದ್ದ ಎಲ್ಲರೂ ಮಸ್ಟ್ ಟ್ರೈ. ಸ್ಪೆಷಲಾಗಿ ತಿಂತೀರ ಅಂದರೆ ನಾರ್ಮಲಾಗಿ ಬಂದಾಗ ನಾರ್ಮಲ್ ಡೇಸಲ್ಲಿ ಬಿರಿಯಾನಿ ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು. ಮತ್ತು ಇನ್ನೊಂದು ಇಲ್ಲೊಂದು ಸೂಪರ್ ಡಿಶ್ ಬಂದ್ಬಿಟ್ಟು ಸಲ್ಲೂಕಿ ಬಟರ್ ಚಿಕನ್, ಅದೊಂದು ಸೂಪರ್ ರಿಚ್ಚು ಡಯೆಟ್ ಬಿಟ್ಟು ತಿನ್ನುವಂಥ ಡಿಶ್ಶು. ಅದನ್ನು ಬೇಜನ್ಸಲ್ಲಿ ತೋರಿಸಿದ್ವಿ ನಾವು ಇಲ್ಲಿ ಬಂದಾಗೆಲ್ಲ. ಸೊ ಅದನ್ನು ತಿನ್ನುವಂಥ ಅದನ್ನು ಮಸ್ಟ್ ಟ್ರೈ. ಸೊ ಒಂದ್ಸಲ ವಿಸಿಟ್ ಮಾಡಿ, ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ಲು ಫುಡ್ ಪ್ಯಾರಡೈಸ್ TV ಚಾನಲ್ಲು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಸಪೋರ್ಟ್ ಮಾಡಿ. ನಮಸ್ಕಾರ.